ನಮಸ್ಕಾರ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರಾ? ದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಅವ್ರ ಜೊತೆ ಇಂಗ್ಲೀಷ್ನಲ್ಲಿ ಹೇಗೆ ಮಾತನಾಡಬೇಕು ಅಂತ ನಿಮಗೇನಾದರೂ ಕನ್ಫ್ಯೂಷನ್ ಇದೆಯಾ? ಹೌದು ಅಂದರೆ ಇವತ್ತಿನ ವಿಡಿಯೋ ನಿಮಗಾಗಿ. ಇವತ್ತು ನಾವು ಅಮ್ಮ ಪ್ರತಿದಿನ ಮಗನ ಜೊತೆ ಬಳಸುವ 25 ಸರಳ ಇಂಗ್ಲೀಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ. ಇಂಗ್ಲೀಷ್ ಅಂದರೆ ಹೆದರುವ ಕೊನೆ ಬೆಂಚ್ ವಿದ್ಯಾರ್ಥಿಗೂ ಇವತ್ತು ಪಕ್ಕಾ ತಲೆಗೆ ಹೋಗುತ್ತೆ. ಅದಕ್ಕೂ ಮೊದಲು ನಮ್ಮ ಫ್ಯಾಕ್ಟ್ವೈಡ್ ಕನ್ನಡ ಲರ್ನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇಂಗ್ಲೀಷ್ ಕಲಿಯೋದು ಕಷ್ಟ ಅಂದ್ಕೊಂಡ್ರೆ ಕಷ್ಟ, ಹೀಗೆ ಸುಲಭವಾಗಿ ಕಲಿತ್ರೆ ತುಂಬ ಈಸಿ. ಬನ್ನಿ ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣದಿಂದ ಶುರು ಮಾಡೋಣ. ಅಂದರೆ ಮಾರ್ನಿಂಗ್ ರೂಟೀನ್, ಬೆಳಗಿನ ಸಮಯ. ಈಗ ಮೊದಲನೇ ವಾಕ್ಯ ನೋಡಿ, ವೇಕಪ್ ಡಿಯರ್. ನೋಡಿ, ವೇಕಪ್ ಅಂದರೆ ಎದ್ದೇಳು ಅಂತ, ಡಿಯರ್ ಅಂದರೆ ಪ್ರೀತಿಯಿಂದ ಕಂದ ಅಥವಾ ಚಿನ್ನ ಅಂತ ಕರೆಯೋದು. ಬೆಳಗ್ಗೆ ಮಗ ಇನ್ನೂ ಮಲಗಿದ್ದಾಗ ಅಮ್ಮ ಪ್ರೀತಿಯಿಂದ ಬೆನ್ನು ಸವರುತ್ತಾ ವೇಕಪ್ ಡಿಯರ್ ಅಂದರೆ ಎದ್ದೇಳು ಕಂದ ಅಂತ ಎಬ್ಬಿಸ್ತಾಳೆ ಅಲ್ವಾ? ಓಕೆ, ಈಗ ಎರಡನೇ ವಾಕ್ಯ ನೋಡೋಣ. ಬ್ರಷ್ ಯುವರ್ ಟೀತ್ ಪ್ರಾಪರ್ಲಿ. ಅಂದರೆ ಮಗು ಎದ್ದ ತಕ್ಷಣ ಎಲ್ಲಿಗೆ ಹೋಗುತ್ತೆ? ಬಾತ್ರೂಮಿಗೆ ತಾನೆ. ಆಗ ಅಮ್ಮ ಏನು ಹೇಳ್ತಾಳೆ? ಹಲ್ಲುಜ್ಜು ಅಂತಾಳೆ. ಟೀತ್ ಅಂದರೆ ಹಲ್ಲುಗಳು, ಪ್ರಾಪರ್ಲಿ ಅಂದರೆ ಸರಿಯಾಗಿ ಅಥವಾ ನೀಟಾಗಿ ಅಂತ. ಹಾಗಾಗಿ ನಿನ್ನ ಹಲ್ಲುಗಳನ್ನು ಸರಿಯಾಗಿ ಉಜ್ಜು ಅನ್ನೋದಕ್ಕೆ ಬ್ರಷ್ ಯುವರ್ ಟೀತ್ ಪ್ರಾಪರ್ಲಿ ಅನ್ಬೇಕು. ಅರ್ಥ ಆಯ್ತಾ? ಸರಿ, ಈಗ ಮೂರನೇ ವಾಕ್ಯ ನೋಡೋಣ. ಗೋ ಆ್ಯಂಡ್ ಟೇಕ್ ಅ ಬಾತ್. ಅಂದರೆ ಹಲ್ಲುಜ್ಜಿದ ಮೇಲೆ ಏನು ಮಾಡಬೇಕು? ಸ್ನಾನ. ಗೋ ಅಂದರೆ ಹೋಗು, ಟೇಕ್ ಅ ಬಾತ್ ಅಂದರೆ ಸ್ನಾನ ಮಾಡು. ಎರಡನ್ನೂ ಸೇರಿಸಿ ಹೇಳಿ ನೋಡೋಣ. ಗೋ ಆ್ಯಂಡ್ ಟೇಕ್ ಅ ಬಾತ್ ಅಂದರೆ ಹೋಗಿ ಸ್ನಾನ ಮಾಡು ಅಂತ. ಈಗ ನಾಲ್ಕನೇ ವಾಕ್ಯ ನೋಡೋಣ. ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್. ಅಂದರೆ ಸ್ನಾನ ಆದಮೇಲೆ ಹೊಟ್ಟೆ ಚುರುಕ್ ಅನ್ನುತ್ತೆ ಅಲ್ವಾ? ಬಿಸಿ ಬಿಸಿ ಇಡ್ಲಿ ಅಥವಾ ದೋಸೆ ರೆಡಿ ಇರುತ್ತೆ. ಅಮ್ಮ ತಿಂಡಿ ತಿನ್ನು ಅಂತ ಕರೆಯೋಕೆ ಇಂಗ್ಲೀಷ್ನಲ್ಲಿ ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಅಂತಾಳೆ. ಇಲ್ಲಿ ಬ್ರೇಕ್ಫಾಸ್ಟ್ ಅಂದರೆ ಬೆಳಗಿನ ತಿಂಡಿ ಅಂತ. ಅರ್ಥ ಆಯ್ತಾ? ಸರಿ, ಈಗ ಐದನೇ ವಾಕ್ಯ ನೋಡೋಣ. ಫಿನಿಶ್ ಯುವರ್ ಮಿಲ್ಕ್ ಕ್ವಿಕ್ಲಿ. ಅಂದರೆ ತುಂಟ ಮಕ್ಕಳು ಹಾಲು ಕುಡಿಯೋಕೆ ತುಂಬ ಗಂಟೆ ತಗೋತಾರೆ ಅಲ್ವಾ? ಆಗ ಅಮ್ಮ ಗದರುತ್ತಾಳೆ, ಹಾಲು ಬೇಗ ಕುಡಿದು ಮುಗಿಸು ಅಂತ. ಇಂಗ್ಲೀಷ್ನಲ್ಲಿ ಫಿನಿಶ್ ಅಂದರೆ ಮುಗಿಸು, ಕ್ವಿಕ್ಲಿ ಅಂದರೆ ಬೇಗ ಬೇಗ. ಸೊ ಫಿನಿಶ್ ಯುವರ್ ಮಿಲ್ಕ್ ಕ್ವಿಕ್ಲಿ. ಅರ್ಥ ಆಯ್ತಾ? ಸರಿ, ಈಗ ಶಾಲೆಗೆ ಸಿದ್ಧವಾಗುವಾಗ ಅಂದರೆ ಗೆಟ್ಟಿಂಗ್ ರೆಡಿ ಫಾರ್ ಸ್ಕೂಲ್. ಈಗ ತಿಂಡಿ ಆಯ್ತು, ಮಗು ಶಾಲೆಗೆ ಹೊರಡಬೇಕು. ಆಗ ಅಮ್ಮ ಯಾವ ವಾಕ್ಯ ಬಳಸ್ತಾರೆ ನೋಡೋಣ. ಸರಿ, ಈಗ ಆರನೇ ವಾಕ್ಯ ನೋಡೋಣ. ವೇರ್ ಯುವರ್ ಸ್ಕೂಲ್ ಯೂನಿಫಾರ್ಮ್. ವೇರ್ ಅಂದರೆ ಧರಿಸು ಅಥವಾ ಹಾಕಿಕೋ ಅಂತ. ಶಾಲೆ ಬಟ್ಟೆಗೆ ನಾವು ಯೂನಿಫಾರ್ಮ್ ಅಂತೀವಿ. ನಿನ್ನ ಶಾಲೆಯ ಯೂನಿಫಾರ್ಮ್ ಹಾಕಿಕೋ ಅನ್ನೋದಕ್ಕೆ ವೇರ್ ಯುವರ್ ಸ್ಕೂಲ್ ಯೂನಿಫಾರ್ಮ್ ಅನ್ಬೇಕು. ಅರ್ಥ ಆಯ್ತಾ? ಸರಿ, ಈಗ ಏಳನೇ ವಾಕ್ಯ ನೋಡೋಣ. ಈಸ್ ಯುವರ್ ಸ್ಕೂಲ್ ಬ್ಯಾಗ್ ರೆಡಿ. ಇದು ಪ್ರಶ್ನೆ. ಅಮ್ಮ ಕೇಳ್ತಾ ಇದ್ದಾಳೆ, ಪುಸ್ತಕ ಎಲ್ಲ ಬ್ಯಾಗ್ ಒಳಗೆ ಇಟ್ಟಿದೀಯಾ? ಬ್ಯಾಗ್ ರೆಡಿ ಇದೆಯಾ ಅಂತ. ಇಂಗ್ಲೀಷ್ನಲ್ಲಿ ತುಂಬ ಈಸಿ. ಈಸ್ ಯುವರ್ ಸ್ಕೂಲ್ ಬ್ಯಾಗ್ ರೆಡಿ ಅಂತ ಹೇಳಿದ್ರೆ ಆಯಿತು, ಅಷ್ಟೇ ಸಿಂಪಲ್. ಸರಿ, ಈಗ ಎಂಟನೇ ವಾಕ್ಯ ನೋಡೋಣ. ಡೋಂಟ್ ಫಾರ್ಗೆಟ್ ಯುವರ್ ಲಂಚ್ ಬಾಕ್ಸ್. ಅಂದರೆ ಮಕ್ಕಳು ಓಡೋ ಗಡಿಬಿಡಿಯಲ್ಲಿ ಲಂಚ್ ಬಾಕ್ಸ್ ಮರೆತು ಹೋಗ್ತಾರೆ. ಫಾರ್ಗೆಟ್ ಅಂದರೆ ಮರೆಯುವುದು, ಡೋಂಟ್ ಫಾರ್ಗೆಟ್ ಅಂದರೆ ಮರೆಯಬೇಡ. ಡೋಂಟ್ ಫಾರ್ಗೆಟ್ ಯುವರ್ ಲಂಚ್ ಬಾಕ್ಸ್ ಅಂದರೆ ನಿನ್ನ ಲಂಚ್ ಬಾಕ್ಸ್ ಮರೆಯಬೇಡ ಅಂತ ಅರ್ಥ. ಸರಿ, ಈಗ ಒಂಬತ್ತನೇ ವಾಕ್ಯ ನೋಡೋಣ. ಟೈ ಯುವರ್ ಶೂಲೇಸಸ್. ಇಲ್ಲಿ ಟೈ ಅಂದರೆ ಕಟ್ಟುವುದು ಅಂತ ಅರ್ಥ. ಶೂಲೇಸ್ ಬಿಟ್ಟುಕೊಂಡರೆ ಬಿದ್ದು ಹೋಗ್ತಾರೆ ಅಲ್ವಾ? ಅದಕ್ಕೆ ಅಮ್ಮ ಹೇಳ್ತಾಳೆ ಕಾಳಜಿಯಿಂದ, ಟೈ ಯುವರ್ ಶೂಲೇಸಸ್ ಅಂದರೆ ನಿನ್ನ ಶೂಲೇಸ್ ಕಟ್ಕೋ ಅಂತ. ಓಕೆ, ಈಗ ಹತ್ತನೇ ವಾಕ್ಯ ನೋಡೋಣ. ಹ್ಯಾವ್ ಅ ಗ್ರೇಟ್ ಡೇ ಎಟ್ ಸ್ಕೂಲ್. ಅಂದರೆ ಮಗ ಮನೆ ಬಿಟ್ಟು ಹೊರಡುವಾಗ ಅಮ್ಮ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾಳಲ್ವಾ? ಶಾಲೆಯಲ್ಲಿ ನಿನ್ನ ದಿನ ಒಳ್ಳೆಯದಾಗಿರಲಿ ಅಂತ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹ್ಯಾವ್ ಅ ಗ್ರೇಟ್ ಡೇ ಎಟ್ ಸ್ಕೂಲ್ ಅಂತ ಅನ್ಬೇಕು. ಅರ್ಥ ಆಯ್ತಾ? ಓಕೆ, ಈಗ ಶಾಲೆಯಿಂದ ಬಂದ ನಂತರ ಅಂದರೆ ಆಫ್ಟರ್ ಸ್ಕೂಲ್ ಹೇಗೆ ಅಮ್ಮ ಮಗನ ಹತ್ರ ಇಂಗ್ಲೀಷ್ನಲ್ಲಿ ಮಾತನಾಡ್ತಾಳೆ ಅಂತ ನೋಡೋಣ. ಸರಿ, ಈಗ ಸಂಜೆ ಆಯಿತು, ಮಗ ಶಾಲೆಯಿಂದ ಮನೆಗೆ ವಾಪಸ್ ಬಂದ. ಆಗ ಅಮ್ಮ ಅಂದರೆ 11ನೇ ವಾಕ್ಯ ನೋಡಿ. ಹೌ ವಾಸ್ ಯುವರ್ ಡೇ ಎಟ್ ಸ್ಕೂಲ್. ಮಗ ಮನೆಗೆ ಬಂದ ತಕ್ಷಣ ಅಮ್ಮ ಪ್ರೀತಿಯಿಂದ ಕೇಳ್ತಾಳೆ, ಇವತ್ತು ಸ್ಕೂಲ್ ಹೇಗಿತ್ತಪ್ಪ? ಟೀಚರ್ ಏನು ಹೇಳಿದ್ರು ಅಂತ. ಅದನ್ನು ಇಂಗ್ಲೀಷ್ನಲ್ಲಿ ಕೇಳೋದು ಹೇಗೆ? ಹೌ ವಾಸ್ ಯುವರ್ ಡೇ ಎಟ್ ಸ್ಕೂಲ್ ಅಂತ ಪ್ರಶ್ನೆ ಮಾಡ್ತಾಳೆ ಅಲ್ವಾ? ಓಕೆ, ಈಗ 12ನೇ ವಾಕ್ಯ ನೋಡೋಣ. ಚೇಂಜ್ ಯುವರ್ ಕ್ಲಾತ್ಸ್ ಫಸ್ಟ್. ಮಕ್ಕಳು ಮನೆಗೆ ಬಂದ ತಕ್ಷಣ ಅದೇ ಯೂನಿಫಾರ್ಮ್ ಹಾಕ್ಕೊಂಡು ಮಲಗ್ತಾರೆ ಅಥವಾ ಆಟ ಆಡ್ತಾರೆ. ಆಗ ಅಮ್ಮ ಮೊದಲು ಬಟ್ಟೆ ಬದಲಾಯಿಸು ಅಂತ ಹೇಳ್ತಾಳೆ.
ಫಸ್ಟ್ ಅಂದರೆ ಮೊದಲು, ಚೇಂಜ್ ಕ್ಲಾತ್ಸ್ ಅಂದರೆ ಬಟ್ಟೆ ಬದಲಾಯಿಸು. ಚೇಂಜ್ ಯುವರ್ ಕ್ಲಾತ್ಸ್ ಫಸ್ಟ್ ಅಂದರೆ ಮೊದಲು ಬಟ್ಟೆನ ಬದಲಾಯಿಸು ಅಂತ ಅರ್ಥ. ಓಕೆ, ಈಗ 13ನೇ ವಾಕ್ಯ ನೋಡೋಣ. ವಾಶ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಫೀಟ್ ಅಂದರೆ ಹೊರಗಡೆಯಿಂದ ಬಂದಾಗ ಕೊಳಕಾಗಿರುತ್ತೆ ಅಲ್ವಾ. ವಾಶ್ ಅಂದರೆ ತೊಳೆಯುವುದು, ಹ್ಯಾಂಡ್ಸ್ ಅಂದರೆ ಕೈಗಳು, ಫೀಟ್ ಅಂದರೆ ಕಾಲುಗಳು. ನಿನ್ನ ಕೈಕಾಲು ತೊಳೆದುಕೋ ಅಂದರೆ ವಾಶ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಫೀಟ್ ಅಂತ ಅರ್ಥ. ಓಕೆ, ಈಗ 14ನೇ ವಾಕ್ಯ ನೋಡೋಣ. ಆರ್ ಯು ಹಂಗ್ರಿ? ಅಮ್ಮನಿಗೆ ಯಾವತ್ತೂ ಮಗನ ಹೊಟ್ಟೆದೇ ಚಿಂತೆ. ಹಸಿವಾಗ್ತಿದೆಯಾ ಕಂದ ಅಂತ ಕೇಳೋಕೆ ಇಂಗ್ಲೀಷ್ನಲ್ಲಿ ಆರ್ ಯು ಹಂಗ್ರಿ ಅಂತ ಅನ್ಬೇಕು. ಹಂಗ್ರಿ ಅಂದರೆ ಹಸಿವು. ಓಕೆ, ಸರಿ, ಈಗ 15ನೇ ವಾಕ್ಯ ನೋಡೋಣ. ವಾಟ್ ಡು ಯು ವಾಂಟ್ ಟು ಈಟ್? ಹಸಿವಾಗ್ತಿದೆ ಅಂದ ತಕ್ಷಣ ನಿನಗೆ ಏನು ತಿನ್ನಲು ಬೇಕು? ಬಜ್ಜಿ ಬೇಕಾ, ಬೋಂಡ ಬೇಕಾ ಅಂತ ಅಮ್ಮ ಕೇಳ್ತಾಳಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ವಾಟ್ ಡು ಯು ವಾಂಟ್ ಟು ಈಟ್ ಅಂತ ಕೇಳಬೇಕು. ಓಕೆ, ಈಗ ಓದು ಮತ್ತು ಆಟದ ಸಮಯ ಅಂದರೆ ಸ್ಟಡಿ ಆ್ಯಂಡ್ ಪ್ಲೇ ಟೈಮ್. ತಿಂಡಿ ತಿಂದ ಮೇಲೆ ಸ್ವಲ್ಪ ಓದು, ಸ್ವಲ್ಪ ಆಟ ಇರುತ್ತೆ ಅಲ್ವಾ. ಅಲ್ಲಿ ಯಾವ ವಾಕ್ಯ ಬಳಸ್ತಾರೆ ಅಂತ ತಿಳ್ಕೊಳ್ಳೋಣ. 16ನೇ ವಾಕ್ಯನ ನೋಡಿ. ಸಿಟ್ ಡೌನ್ ಆ್ಯಂಡ್ ಡೂ ಯುವರ್ ಹೋಮ್ವರ್ಕ್ ಅಂದರೆ ಸಿಟ್ ಡೌನ್ ಅಂದರೆ ಕುಳಿತುಕೋ, ಡೂ ಹೋಮ್ವರ್ಕ್ ಅಂದರೆ ಹೋಮ್ವರ್ಕ್ ಮಾಡು, ಕುಳಿತುಕೊಂಡು ನಿನ್ನ ಹೋಮ್ವರ್ಕ್ ಮಾಡು ಅನ್ನೋದಕ್ಕೆ ಸಿಟ್ ಡೌನ್ ಆ್ಯಂಡ್ ಡೂ ಯುವರ್ ಹೋಮ್ವರ್ಕ್ ಅನ್ಬೇಕು. ಅರ್ಥ ಆಯ್ತಾ? ಓಕೆ, ಈಗ 17ನೇ ವಾಕ್ಯ ನೋಡೋಣ. ಶೋ ಮಿ ಯುವರ್ ನೋಟ್ಬುಕ್. ಮಗ ಸುಳ್ಳು ಹೇಳ್ತಿದ್ದಾನಾ ಅಥವಾ ನಿಜವಾಗ್ಲೂ ಹೋಮ್ವರ್ಕ್ ಮಾಡ್ತಿದ್ದಾನಾ ಅಂತ ಚೆಕ್ ಮಾಡೋಕ್ಕೆ ಅಮ್ಮ ಹೇಳ್ತಾಳೆ, ನಿನ್ನ ನೋಟ್ಬುಕ್ ತೋರಿಸು. ಇಲ್ಲಿ ಶೋ ಮಿ ಅಂದರೆ ನನಗೆ ತೋರಿಸು ಅಂತ ಅರ್ಥ. ಶೋ ಮಿ ಯುವರ್ ನೋಟ್ಬುಕ್ ಅಂದರೆ ನನಗೆ ನೋಟ್ಬುಕ್ಕನ್ನು ತೋರಿಸು ಅಂತ ಆಗುತ್ತೆ. ಓಕೆ, ಈಗ 18ನೇ ವಾಕ್ಯ ನೋಡೋಣ. ಡೋಂಟ್ ವಾಚ್ ಟೂ ಮಚ್ ಟಿವಿ. ಮಕ್ಕಳು ಟಿವಿ ಅಥವಾ ಮೊಬೈಲ್ ಮುಂದೆ ಕೂತ್ರೆ ಎದ್ದೇಳೋದೇ ಇಲ್ಲ. ಟೂ ಮಚ್ ಅಂದರೆ ಅತಿಯಾಗಿ, ಜಾಸ್ತಿ ಅಂತ. ಜಾಸ್ತಿ ಟಿವಿ ನೋಡಬೇಡ ಅನ್ನೋದಕ್ಕೆ ಡೋಂಟ್ ವಾಚ್ ಟೂ ಮಚ್ ಟಿವಿ ಅಂತ ಹೇಳಬೇಕು. ಅರ್ಥ ಆಯ್ತಾ? ಸರಿ, ಈಗ 19ನೇ ವಾಕ್ಯ ನೋಡೋಣ. ಗೋ ಆ್ಯಂಡ್ ಪ್ಲೇ ವಿತ್ ಯುವರ್ ಫ್ರೆಂಡ್ಸ್. ಓದಿದ್ದೆಲ್ಲ ಆದಮೇಲೆ ಅಮ್ಮನೇ ಹೇಳ್ತಾಳೆ, ಹೋಗಿ ನಿನ್ನ ಫ್ರೆಂಡ್ಸ್ ಜೊತೆ ಆಟ ಆಡು ಅಂತ. ಪ್ಲೇ ಅಂದರೆ ಆಟ ಆಡು, ಫ್ರೆಂಡ್ಸ್ ಅಂದರೆ ಸ್ನೇಹಿತರು. ಸೊ ಗೋ ಆ್ಯಂಡ್ ಪ್ಲೇ ವಿತ್ ಯುವರ್ ಫ್ರೆಂಡ್ಸ್ ಅಂತ ಹೇಳಬೇಕು. ಅರ್ಥ ಆಯ್ತಾ? ಸರಿ, ಈಗ 20ನೇ ಪ್ರಶ್ನೆ ನೋಡೋಣ. ಕೀಪ್ ಯುವರ್ ಟಾಯ್ಸ್ ಬ್ಯಾಕ್ ಇನ್ ಪ್ಲೇಸ್ ಅಂದರೆ ಆಟ ಆಡಿದ ಮೇಲೆ ಮನೆ ತುಂಬ ಆಟಿಕೆಗಳನ್ನು ಹರಡಿಡ್ತಾರೆ ಅಲ್ವಾ. ಟಾಯ್ಸ್ ಅಂದರೆ ಆಟಿಕೆಗಳು, ಮರಳಿ ಜಾಗದಲ್ಲಿ ಇಡು ಅನ್ನೋದಕ್ಕೆ ಬ್ಯಾಕ್ ಇನ್ ಪ್ಲೇಸ್ ಅಂತ ಹೇಳ್ತಾರೆ. ಈಗ ನೋಡಿ, ಕೀಪ್ ಯುವರ್ ಟಾಯ್ಸ್ ಬ್ಯಾಕ್ ಇನ್ ಪ್ಲೇಸ್ ಅಂತ ಹೇಳಬೇಕು. ಅರ್ಥ ಆಯ್ತಾ? ಸರಿ, ಈಗ ರಾತ್ರಿ ಸಮಯ ಅಂದರೆ ನೈಟ್ ರೂಟೀನ್ ಬಗ್ಗೆ ಮಾತಾಡೋಣ. ಕೊನೆಯದಾಗಿ ರಾತ್ರಿ ಮಲಗುವ ಮುನ್ನ ಬಳಸುವ ವಾಕ್ಯಗಳು ಯಾವುದು? 21ನೇ ವಾಕ್ಯನ ನೋಡೋಣ. ಕಮ್ ಲೆಟ್ಸ್ ಹ್ಯಾವ್ ಡಿನ್ನರ್ ಅಂದರೆ ಕಮ್ ಅಂದರೆ ಬಾ ಅಂತ, ಡಿನ್ನರ್ ಅಂದರೆ ರಾತ್ರಿಯ ಊಟ. ಬಾ ರಾತ್ರಿ ಊಟ ಮಾಡೋಣ ಅನ್ನೋದಕ್ಕೆ ಕಮ್ ಲೆಟ್ಸ್ ಹ್ಯಾವ್ ಡಿನ್ನರ್ ಅನ್ಬೇಕು. ಅರ್ಥ ಆಯ್ತಾ? ಸರಿ, ಈಗ 22ನೇ ವಾಕ್ಯ ನೋಡೋಣ. ಸ್ವಿಚ್ ಆಫ್ ದ ಲೈಟ್ಸ್ ಅಂದರೆ ಊಟ ಮುಗಿಸಿ ರೂಮಿಗೆ ಹೋದಾಗ ಅಮ್ಮ ಹೇಳ್ತಾಳೆ ಲೈಟ್ ಆಫ್ ಮಾಡು ಅಂತ. ಇಂಗ್ಲೀಷ್ನಲ್ಲಿ ಸ್ವಿಚ್ ಆಫ್ ದ ಲೈಟ್ಸ್ ಅಂತ ಹೇಳಬೇಕು. ಈಗ 23ನೇ ಪ್ರಶ್ನೆ ನೋಡೋಣ. ಪ್ಯಾಕ್ ಯುವರ್ ಬ್ಯಾಗ್ ಫಾರ್ ಟುಮಾರೋ. ಬೆಳಗ್ಗೆ ಗಡಿಬಿಡಿ ಆಗಬಾರ್ದು ಅಂತ ಅಮ್ಮ ರಾತ್ರಿನೇ ಹೇಳ್ತಾಳೆ, ನಾಳೆಗೆ ಬ್ಯಾಗ್ ಪ್ಯಾಕ್ ಮಾಡಾಗಿದೆಯಾ ಅಂತ. ಇಲ್ಲಿ ಟುಮಾರೋ ಅಂದರೆ ನಾಳೆ. ಹಾಗಾದರೆ ವಾಕ್ಯ ಏನಾಗುತ್ತೆ? ಪ್ಯಾಕ್ ಯುವರ್ ಬ್ಯಾಗ್ ಫಾರ್ ಟುಮಾರೋ ಅಂತ ಆಗುತ್ತೆ. ಸರಿ, ಈಗ 24ನೇ ಪ್ರಶ್ನೆ ನೋಡೋಣ. ಗೋ ಟು ಬೆಡ್ ಅರ್ಲಿ. ಅರ್ಲಿ ಅಂದರೆ ಬೇಗ, ಬೇಗ ಮಲಗು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಗೋ ಟು ಬೆಡ್ ಅರ್ಲಿ ಅಂತ ಹೇಳ್ತಾರೆ. ಈಗ 25ನೇ ವಾಕ್ಯ ನೋಡೋಣ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂದರೆ ಕೊನೆಯದಾಗಿ ಮಗನಿಗೆ ಮುತ್ತು ಕೊಟ್ಟು ಅಮ್ಮ ಹೇಳೋದು, ಶುಭರಾತ್ರಿ, ಒಳ್ಳೆಯ ಕನಸುಗಳು ಬೀಳಲಿ. ಇದನ್ನು ಇಂಗ್ಲೀಷ್ನಲ್ಲಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ಹೇಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ 25 ವಾಕ್ಯಗಳು ಎಷ್ಟು ಸರಳವಾಗಿದೆ ಅಲ್ವಾ. ಇವುಗಳನ್ನು ಕಲಿಯೋಕೆ ದೊಡ್ಡ ಪ್ರೊಫೆಸರೇ ಆಗಬೇಕಾಗಿಲ್ಲ. ದಿನ ಮನೆಯಲ್ಲಿ ಮಕ್ಕಳ ಜೊತೆ ಬಳಸ್ತಾ ಹೋದರೆ ಸಾಕು, ನಿಮಗೂ ಇಂಗ್ಲೀಷ್ ಬರುತ್ತೆ, ನಿಮ್ಮ ಮಕ್ಕಳಿಗೂ ಇಂಗ್ಲೀಷ್ ಬರುತ್ತೆ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೂ ನಮ್ಮ ಫ್ಯಾಕ್ಟ್ವೈಡ್ ಕನ್ನಡ ಲರ್ನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾವು ಮುಂದೆ ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.